ಇದೊಂದು ಆಂಟಿಬಯೋಟಿಕ್. ಆಂಟಿಬಯೋಟಿಕ್ ಅಂತಂದ್ರೆ ಬ್ಯಾಕ್ಟೀರಿಯಾನ ಕಿಲ್ ಮಾಡೋದನ್ನ ನಾವು ಆಂಟಿಬಯೋಟಿಕ್ ಅಂತೀವಿ, ಅಥವಾ ಬ್ಯಾಕ್ಟೀರಿಯಾ ಬೆಳವಣಿಗೆನ ಕಿಲ್ ಮಾಡೋದನ್ನ ಆಂಟಿಬಯೋಟಿಕ್ ಅಂತೀವಿ. ಆಂಟಿಬಯೋಟಿಕ್ ಅಲ್ಲಿ ಸುಮಾರು ತರ ಆಂಟಿಬಯೋಟಿಕ್ಸ್ ಇದಾವೆ. ಅದರಲ್ಲಿ ಅಸಿಥ್ರೋಮೈಸಿನ್ ಕೂಡ ಒಂದು. ಇದು ಥ್ರೋಟ್ ಇನ್ಫೆಕ್ಷನ್, ಇಯರ್ ಇನ್ಫೆಕ್ಷನ್, ನೋಸ್ ಇನ್ಫೆಕ್ಷನ್, ಸೈನಸ್ ಪ್ರಾಬ್ಲಮ್ ಮತ್ತೆ ನ್ಯೂಮೋನಿಯಾ ತರ ಕಾಯಿಲೆಗಳನ್ನ ಟ್ರೀಟ್ ಮಾಡುತ್ತೆ. ಅಸಿಥ್ರೋಮೈಸಿನ್ ಅಲ್ಲಿ 250 mg ಮತ್ತು 500 mg ಅವೈಲೇಬಲ್ ಇರುತ್ತೆ. ನಾವು ಇದನ್ನ ಕೋರ್ಸ್ ರೀತಿ ತಗೋಬೇಕಾಗುತ್ತೆ. ಯೂಶುವಲಿ ಡಾಕ್ಟರ್ಸ್ 3 ಡೇಸ್ಗೆ ಅಥವಾ 5 ಡೇಸ್ಗೆ ಸಜೆಸ್ಟ್ ಮಾಡಿರ್ತಾರೆ. ಡಾಕ್ಟರ್ ಎಷ್ಟು ಪ್ರಿಸ್ಕ್ರೈಬ್ ಮಾಡಿದ್ರು ಅಷ್ಟು ಮಾತ್ರ ತಗೋಬೇಕು. ಇದನ್ನ ನಾವು ಸುಮ್ಮನೆ ಇದನ್ನ ಅಂತ ಹೋದ್ರೆ ನಮ್ಮ ಬಾಡಿಲಿ ರೆಸಿಸ್ಟೆನ್ಸ್ ಆಗ್ಬಿಡುತ್ತೆ. ಮತ್ತೆ ಡಾಕ್ಟರ್ ನಮಗೆ 5 ಸಜೆಸ್ಟ್ ಮಾಡಿರ್ತಾರೆ, ನಾವು 2 ತಗೋಬಿಟ್ಟು ಸುಮ್ಮನಾಗ್ಬಿಟ್ಟಿರ್ತೀವಿ. ವಾಸಿ ಆಯ್ತು ಆ ರೀತಿ ಮಾಡಿದ್ರೆ ನಮ್ಮ ಬ್ಯಾಕ್ಟೀರಿಯಾ ಮತ್ತೆ ಸ್ಟಾರ್ಟ್ ಆಗಿ ಇನ್ಫೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಡಾಕ್ಟರ್ ಎಷ್ಟು ಪ್ರಿಸ್ಕ್ರೈಬ್ ಮಾಡಿದ್ರು ಅಷ್ಟು ಫುಲ್ ತಗೋಬೇಕು. ಅದಕ್ಕಿಂತ ಜಾಸ್ತಿನೂ ಕೂಡ ತಗೋಬಾರ್ದು. ಥ್ಯಾಂಕ್ ಯು.